ಶ್ರೀಮತಿ ನಾಥಿಬಾಯಿ ದಾಮೋದರ್ ಠಾಕರ್ಸಿ ಎಸ್ಎನ್ಡಿಟಿ ವಿಶ್ವವಿದ್ಯಾನಿಲಯ, ಎಲ್ಲಿಂದ ಇಂದು ಪ್ರತಿ ವರ್ಷ ಸುಮಾರು 20,000ದಿಂದ 25,000 ಮಹಿಳೆಯರು ಬೇರೆ ಬೇರೆ ವಿಷಯಗಳಲ್ಲಿ ಪದವೀಧರರಾಗಿ ಹೊರಬರುತ್ತಿದ್ದಾರೋ, ಆ ವಿಶ್ವವಿದ್ಯಾನಿಲಯದ ಆರಂಭವು ಒಂದು ಸಣ್ಣ ಶಾಲೆಯ ರೂಪದಲ್ಲಿ ಕೇವಲ 5 ಮಹಿಳೆಯರೊಂದಿಗೆ ಆಗಿತ್ತು. ಇದು ಯಾವುದೇ ಕ್ರಾಂತಿಗಿಂತ ಕಡಿಮೆ ಇರಲಿಲ್ಲ ಮತ್ತು ಈ ಕ್ರಾಂತಿಕಾರಿಯ ಹೆಸರು ಧೊಂಡೋಕೇಶವ ಕರ್ವೆ. ಇವರ ವಿವಾಹವು ಹಳೆಯ ಸಂಪ್ರದಾಯದಂತೆ 15 ವರ್ಷದ ವಯಸ್ಸಿನಲ್ಲೇ ಮಾಡಲಾಗಿತ್ತು. ಅವರು ತಮ್ಮ ಶಿಕ್ಷಣವನ್ನು ಎಲ್ಫಿನ್ಸ್ಟನ್ ಕಾಲೇಜಿನಿಂದ ಪೂರೈಸಿದರು. ಪದವಿಯ ನಂತರ ಅವರು ಫರ್ಗೂಸನ್ ಕಾಲೇಜಿನಲ್ಲಿ ಗಣಿತದ ಪ್ರಾಧ್ಯಾಪಕರಾಗಿ ನೇಮಕಗೊಂಡರು. ಅವರ ಪತ್ನಿ ರಾಧಾಬಾಯಿ ನಿಧನರಾಗಿದ್ದರು ಮತ್ತು ಅವರಿಗೆ ಒಬ್ಬ ಸಣ್ಣ ಮಗನಿದ್ದನು. ಅವನ ಆರೈಕೆಯನ್ನು ಅವರು ಒಬ್ಬರೇ ಮಾಡಬೇಕಾಗಿತ್ತು. ಸಮಾಜದ ನಿಯಮಗಳು ಪುರುಷರ ಬಗ್ಗೆ ಬಹಳ ಉದಾರವಾಗಿದ್ದವು, ಆದ್ದರಿಂದ ಜನರು ಅವರಿಗೆ 2ನೇ ಮದುವೆಯಾಗಲು ಸಲಹೆ ನೀಡಿದರು. ಅವರು 2ನೇ ಮದುವೆಯನ್ನು ಒಬ್ಬ ವಿಧವೆ ಮಹಿಳೆಯೊಂದಿಗೆ ಮಾಡಿಕೊಂಡರು, ಯಾರ ಪತಿ ಈಗ ಈ ಜಗತ್ತಿನಲ್ಲಿ ಇರಲಿಲ್ಲವೋ ಅಂತಹವರ ಜೊತೆ. ಆದರೆ ಒಬ್ಬ ವಿಧವೆ ಮಹಿಳೆಯನ್ನು ವಿವಾಹವಾಗುವುದು ಆ ಸಮಯದಲ್ಲಿ ಸಮಾಜದ ದೃಷ್ಟಿಯಲ್ಲಿ ಸರಿಯಿರಲಿಲ್ಲ, ಏಕೆಂದರೆ ನಮ್ಮ ಸಮಾಜವು ಆಗ ವಿಧವೆಯರನ್ನು ಅಸ್ಪೃಶ್ಯ ಮತ್ತು ಅಪವಿತ್ರ ದೃಷ್ಟಿಯಿಂದ ನೋಡುತ್ತಿತ್ತು. ಸಮಾಜವು ಕೇಶವಜಿಯವರಿಂದ ದೂರವಿರಲು ಪ್ರಾರಂಭಿಸಿತು. ಆದರೆ ಕೇಶವಜಿಯವರು ತಮ್ಮದೇ ಆದ ಹಾದಿಯನ್ನು ಹಿಡಿದರು. ಸಮಾಜದ ಈ ಇಬ್ಬಂದಿ ಗುಣ ಮತ್ತು ಮಹಿಳೆಯರ ಮೇಲಿನ ತಾರತಮ್ಯವನ್ನು ಅಳಿಸುವುದೇ ಅವರ ಪ್ರಮುಖ ಗುರಿಯಾಯಿತು. ಹೇಗೆ ನಮ್ಮ ಸಮಾಜವು ಒಬ್ಬ ಮಹಿಳೆ ವಿಧವೆಯಾದಾಗ ಅವಳ ತಲೆಯ ಮೇಲೆ ಜಗತ್ತಿನ ಕಠಿಣ ಸಾಮಾಜಿಕ ನಿಯಮಗಳನ್ನು ಹಾಕಿಬಿಡುತ್ತದೆ, ಆದರೆ ಪುರುಷ ಸ್ವತಂತ್ರನಾಗಿರುತ್ತಾನೆ ಎಂಬ ವಿಷಯದ ವಿರುದ್ಧ ಅವರು ಹೋರಾಡಲು ಬಯಸಿದ್ದರು. 1893ರಲ್ಲಿ ಅವರು ವಿಧವೆ ಮಹಿಳೆಯರ ಮರುವಿವಾಹದ ಹಕ್ಕಿಗಾಗಿ ವಿಧವಾ ವಿವಾಹ ಮಂಡಳಿಯನ್ನು ಸ್ಥಾಪಿಸಿದರು. ಆದರೆ ಅಷ್ಟೇ ಸಾಕಿರುತ್ತಿರಲಿಲ್ಲ. ಸದಾ ಪುರುಷರು ಮತ್ತು ಪತಿಯರ ಮೇಲೆ ಅವಲಂಬಿತವಾಗಿರುವ ಮಹಿಳೆಯರನ್ನು ಓದಿಸುವುದು ಮತ್ತು ಅವರನ್ನು ತಮ್ಮ ಕಾಲಿನ ಮೇಲೆ ನಿಲ್ಲುವಂತೆ ಮಾಡುವುದು ಅವರ ಮುಖ್ಯ ಉದ್ದೇಶವಾಯಿತು. ಅವರು 1896ರಲ್ಲಿ ಪುಣೆಯ ಹಂಗಣೆ ಗ್ರಾಮದಲ್ಲಿ ಒಂದು ಶಾಲೆಯನ್ನು ತೆರೆದರು. ಇದು ಭಾರತದಲ್ಲಿ ವಿಧವೆಯರಿಗಾಗಿ ಇದ್ದ ಮೊದಲ ಶಾಲೆಯಾಗಿತ್ತು. ಕ್ರಮೇಣ ಕರ್ವೆ ಜಿಯವರ ಖ್ಯಾತಿಯು ಬಿರುಗಾಳಿಯಂತೆ ಬೆಳೆಯತೊಡಗಿತು. ನಿವೃತ್ತಿಯ ನಂತರ ಅವರು ತಮ್ಮ ಸಂಪೂರ್ಣ ಗಮನವನ್ನು ಮಹಿಳೆಯರ ಅಭಿವೃದ್ಧಿಯ ಮೇಲೆ ಹರಿಸಿದರು. ಹೆಸರು ಮತ್ತು ಖ್ಯಾತಿ ಇದ್ದ ಕಾರಣ ಅವರಿಗೆ ಅಲ್ಲಲ್ಲಿ ದೇಣಿಗೆ ಮತ್ತು ಸಹಾಯ ದೊರೆಯುತ್ತಿತ್ತು, ಆದರೆ ಅದು ಸಾಕಾಗುತ್ತಿರಲಿಲ್ಲ. ಅವರು ಸಹಾಯದ ಯಾಚನೆ ಹಿಡಿದು ವಿಠ್ಠಲದಾಸ ಠಾಕರ್ಸಿ ಅವರ ಬಳಿ ಹೋದರು ಮತ್ತು ಅವರು ಕರ್ವೆಜಿಯವರಿಗೆ ಲಕ್ಷಾಂತರ ರೂಪಾಯಿಗಳ ಸಹಾಯ ನೀಡಲು ಸಿದ್ಧರಾದರು. ಈ ರೀತಿಯಾಗಿ ಪುಣೆಯಲ್ಲಿ ಎಸ್ಎನ್ಡಿಟಿ ವಿಶ್ವವಿದ್ಯಾನಿಲಯದ ಸ್ಥಾಪನೆಯಾಯಿತು. ಯಾವ ಸಮಾಜವು ಒಂದು ದಿನ ಅವರನ್ನು ಅಸಹ್ಯದ ದೃಷ್ಟಿಯಿಂದ ನೋಡಿತ್ತೋ, ಅದೇ ಸಮಾಜವು ಅವರಿಗೆ ಮಹರ್ಷಿ ಎಂಬ ಬಿರುದನ್ನು ನೀಡಿತು. 1955ರಲ್ಲಿ ಅವರಿಗೆ ಪದ್ಮವಿಭೂಷಣ ನೀಡಿ ಗೌರವಿಸಲಾಯಿತು ಮತ್ತು 1958ರಲ್ಲಿ ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ನೀಡಿ ಪುರಸ್ಕರಿಸಲಾಯಿತು.